ಕೇರಳಂನ ವಯನಾಡಿನಲ್ಲಿ ಸಂಭವಿಸಿದಂಥ ಭೀಕರ ಭೂಕುಸಿತ ದೊಡ್ಡ ದುರಂತವಾಗಿ ಮಾರ್ಪಾಡಾಗಿದೆ. ಅದೇ ರೀತಿ ಈ ಒಂದು ದುರಂತದಲ್ಲಿ ಸಿಕ್ಕಾಕೊಂಡಿರುವ ಜನರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಆ ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಈ ದುರಂತದಲ್ಲಿ 4 ಸಾವನ್ನಪ್ಪಿದ್ದಾರೆ. ನಾಪತ್ತೆಯಾದವರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಅವರ ಪತ್ತೆಗೆ ರಾತ್ರಿ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಬಹುಶಃ ಇವತ್ತು ರಾತ್ರಿ ಪೂರ್ತಿ NDRF ಸೇರಿದಂತೆ ಇತರೆ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನು ಮುಂದುವರಿಸುತ್ತವೆ. ಮೆಪ್ಪಾಡಿ ಕಲ್ಲಾಡಿ ಸ್ಥಳದಲ್ಲಿ ಸಿಬ್ಬಂದಿ ತೀವ್ರ ತಲಾಶ್ ನಡೆಸ್ತಾ ಇದ್ದಾರೆ. ಜೊತೆಗೆ ಸ್ವಯಂ ಸೇವಕರು ಕೂಡ ರಕ್ಷಣಾ ತಂಡಗಳೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಕೇರಳಂನ ವಯನಾಡಿನ ಕಲ್ಲಾಡಿಯಲ್ಲಿ ಸಂಭವಿಸಿದಂಥ ಭೀಕರ ಭೂಕುಸಿತದಿಂದಾಗಿ 4 ಸಾವನ್ನಪ್ಪಿದ್ರೆ 7 ಜನರು ಗಂಭೀರವಾಗಿ ಗಾಯಗೊಂಡಿದ್ದರು. ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ನಾಪತ್ತೆಯಾದವರಿಗಾಗಿ ಇನ್ನೂ ಕೂಡ ತಲಾಶ್ ಮುಂದುವರೆದಿದೆ. ಆ ಸ್ಥಳದಲ್ಲಿ ರೆಸ್ಕ್ಯೂ ಆಪರೇಷನ್ ಭರದಿಂದ ಸಾಗಿದೆ. ರಕ್ಷಣಾ ಸಿಬ್ಬಂದಿ, ವೈದ್ಯಕೀಯ ಸಿಬ್ಬಂದಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಆ ಒಂದು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವ ಭಾಗದಲ್ಲಿ ಇವತ್ತು ಬೆಳಗ್ಗೆ ಭೀಕರವಾದಂಥ ಭೂಕುಸಿತ ಸಂಭವಿಸಿತ್ತು ಆ ಸ್ಥಳದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ರಾತ್ರಿ ಇಡೀ ಈ ಒಂದು ಕಾರ್ಯಾಚರಣೆ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಎಲ್ಲ ರೀತಿಯಲ್ಲೂ ಕೂಡ ಅದು ಗೋಚರಿಸ್ತಾ ಇದೆ. ಯಾಕಂದರೆ ನಾಪತ್ತೆಯಾದವರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಡಾಗ್ ಸ್ಕ್ವಾಡ್ ಹಾಗೂ ರಕ್ಷಣಾ ಸಿಬ್ಬಂದಿ ಸ್ಥಳದಲ್ಲೇ ಬೀಡು ಬಿಟ್ಟು ನಾಪತ್ತೆಯಾದವರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.